ಸರ್ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಹೈಲೈಟ್ಸ್ ಅಲ್ಲಿ ವಿಡಿಯೋ ತೋರಿಸ್ಬಿಡ. ಹೈಲೈಟ್ಸ್ ಅಲ್ಲಿ ಹೇಳಿನೇ ಫುಲ್ ವಿಡಿಯೋ ನೋಡಬೇಕು ಸರ್. ಬರೀ 50,000 ತಗೊಬನ್ನಿ, ಈ ಗಾಡಿ ಸಿಕ್ಬಿಡುತ್ತೆ ನಿಮಗೆ. 2014 ಡಸ್ಟರ್ ಬರೀ 50,000 ತಗೊಬನ್ನಿ, ಕೊಡೋಣ. ಬೇಡವಾ ಫುಲ್ ಕ್ಯಾಶ್ ಅಲ್ಲಿ ತಾತೀರಾ 3,99,000 ತಗೊಬನ್ನಿ. 21 ಮಾಡಲ್ ಗಾಡಿ, ರೆನಾಲ್ಟ್ ಟ್ರೈಬರ್ ಆಟೋಮೆಟಿಕ್ ಗಾಡಿ. ಬೇಡವಾ ಎಸ್ ಕ್ರಾಸು ಡೀಸೆಲ್ ಗಾಡಿ 2016 ಮಾಡಲು. ಎರಡು ಗಾಡಿಗೂ ಬರೀ 70,000 ರಿಂದ 80,000 ಡೌನ್ ಪೇಮೆಂಟ್ ತಗೊಬನ್ನಿ, ಮಾಡ್ಕೊಡೋಣ. ಫುಲ್ ಕ್ಯಾಶ್ ಅಲ್ಲಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಏನ್ ಪ್ರೈಸ್ ಇಟ್ಟಿದ್ದೀರಾ? 14,000 ಓಡಿರೋದು ಬ್ರದರ್. ಅದು 23 ಮಾಡಲ್ ಗಾಡಿ. ಬರೀ 5,95,000 ರೂಪಾಯಿಗೆ ಇಟ್ಟಿದ್ದೀನಿ ಗಾಡಿನ. ಡೌನ್ ಪೇಮೆಂಟ್ ಬರೀ 70,000 ರಿಂದ 80,000 ತಗೊಬನ್ನಿ, ಮಾಡ್ಕೊಟ್ಬಿಡೋಣ. ಒಂದು ಬೈಕ್ ತಗೊಳ್ಳೋ ರೇಂಜ್ ಅಲ್ಲಿ ಇವತ್ತು i20 ತಗೋಬಹುದು. ಅದು ಸನ್ ರೂಫ್ ಇರೋದು, 10 ಏರ್ ಬ್ಯಾಗ್ ಇರೋ ಗಾಡಿ ಇದು i20. ಬರೀ 2,99,000ಕ್ಕೆ ಗಾಡಿ ಸಿಗ್ತಾ ಇದೆ. ಬ್ಯಾಡವಾ ಲೋನಲ್ಲಿ ನೋಡ್ತೀರಾ, ಸ್ಯಾಲ್ರಿ ಇದ್ರೆ ಲೋನ್ ಸಹ ಮಾಡ್ಕೊಡ್ತೀನಿ. ಕಮ್ಮಿ ಬಜೆಟ್ ಅಲ್ಲಿ ಹುಡುಗರು ಭಾರಿ ಹುಡುಕ್ತಾ ಇರ್ತಾರೆ ಗಾಡಿಗಳನ್ನ. ಬರೀ 2,95,000 ರೂಪಾಯಿಗೆ 2011 ಮಾಡಲ್ ಪೋಲೋ ಸಿಗ್ತಾ ಇದೆ. ಲೋನಲ್ಲಿ ನೋಡ್ತಾ ಇದ್ರೆ, ಸ್ಯಾಲ್ರಿ ಇದ್ರೆ ಬರೀ 6,000 ರಿಂದ 7,000 ರೂಪಾಯಿ EMI ಬರ್ತಾರೆ, ಮಾಡ್ಕೊಡ್ತೀನಿ ಬನ್ನಿ. ಒಳ್ಳೆ ಲಕ್ಸುರಿ ಗಾಡಿ ಬೇಕು, ಆಟೋಮೆಟಿಕ್ ಬೇಕು, ಮೈಲೇಜ್ ಬೇಕು, ವಿತ್ CNG ಬೇಕು. ಬರೀ 6,000 ರಿಂದ 7,000 ರೂಪಾಯಿ EMI ಬೇಕು, ಸ್ಯಾಲ್ರಿ ಇರಬೇಕು. ಮಿನಿಮಮ್ 25,000 to 30,000. ಬರೀ 2,95,000 ರೂಪಾಯಿ ಗಾಡಿ. ಹಳ್ಳಿಯಿಂದ ದಿಲ್ಲಿವರೆಗೂ ಕೇಳಬೇಕು ಗಾಡಿ. ಮಾರುತಿ ಅಂದ್ರೇನೆ ಗೊತ್ತು ನಿಮಗೆ, ಬ್ರ್ಯಾಂಡು. ಅದರಲ್ಲೂ ಆಟೋಮೆಟಿಕ್ಕು ಬರೀ 20,000 ಓಡಿರೋದು ಗಾಡಿ. ಪ್ರೈಸಿಂಗ್ ಸೂಪರ್ ಆಗಿ ಕೊಡೋಣ ಬನ್ನಿ. ಬರೀ 5.25 ಹೇಳ್ತಾ ಇದ್ದೀನಿ, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡೋಣ. ಗೌಡ್ರೆ ಫ್ಯಾಮಿಲಿ ದೊಡ್ಡದಾಗಿರೋರಿಗೆ ಕಾರ್ ಬೇಕು ಅನ್ನೋರಿಗೆ ಬನ್ನಿ ಸರ್, ಲೈನ್ ನಿಲ್ಸ್ಬಿಟ್ಟಿದ್ದೀನಿ ನೋಡಿ. 5.5 ಲಕ್ಷಕ್ಕೆ XUV500 ಬೇಕಾ? ಬೇಡವಾ 4.25 ಲಕ್ಷಕ್ಕೆ ಮಹೇಂದ್ರ ಎಕ್ಸ್ಟ್ರಾನ್ ಬೇಕಾ ನೋಡಿ. ಇಲ್ಲ ಡಸ್ಟರ್ ಬೇಕಾ? ಬರೀ 3.5 ಲಕ್ಷಕ್ಕೆ ಗಾಡಿ. ಇಲ್ಲ ಬೇಡವಾ TUV 300 ಆಟೋಮೆಟಿಕ್, ಕಾಲ್ ನೋವು ಇರೋರಿಗೆ ನೋಡಿ, ಆಟೋಮೆಟಿಕ್ಕು ಸಹ ಇದೆ. T8 ಟಾಪ್ ಎಂಡ್ ಬರೀ 5.5 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ ಫೈನಲ್. ಇನ್ನೂ ಒಳ್ಳೊಳ್ಳೆ ಗಾಡಿಗಳಿದ್ದಾವೆ. ಬಲೋನೋ ಬೇಕಾ, ಕ್ರೆಟಾ ಬೇಕಾ, ಇಲ್ಲ ಪೋಲೋ ನ್ಯೂ ಮಾಡೆಲ್ ಬೇಕಾ, ಇಕೋ ಸ್ಪೋರ್ಟ್ಸ್ ಆಟೋಮೆಟಿಕ್ ಬೇಕಾ, ಇಲ್ಲ ಜಾಸ್ ಬೇಕಾ, ಇಲ್ಲ ಟ್ರೈಬರ್ ಬೇಕಾ, i20 ಬೇಕಾ, ವರ್ನಾ ಬೇಕಾ, ಕ್ರೆಟಾ ಡೀಸೆಲ್ ಬೇಕಾ, ತುಂಬ ಗಾಡಿಗಳಿದ್ದಾವೆ. 1.5 ಲಕ್ಷಕ್ಕೆ ಸ್ಯಾಂಟ್ರನ್ನು ಸಹ ಇದೆ. ಮೋರ್ ಡೀಟೇಲ್ಸ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ, ಹಾಗೆ ಕಾಂಟ್ಯಾಕ್ಟ್ ಮಾಡಿ. ಫೋನ್ ಪಿಕ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ. ಕಂಪ್ಲೀಟ್ ಲಿಂಕು ಲೊಕೇಶನ್ ಎರಡು ಸಿಕ್ಬಿಡುತ್ತೆ, ಲೋನು ಸಹ ಸಿಗುತ್ತೆ. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ I&D ಕಾರ್ಸಿಗೆ ಬಂದಿದ್ದೀನಿ. I&D ಕಾರ್ಸಲ್ಲಿ ಇವಾಗ ಏನು ಆಫರ್ ಇದೆ ಆ್ಯಂಡ್ ಯುಗಾದಿ ಹಬ್ಬಕ್ಕೆ ಏನು ಆಫರ್ ಇಟ್ಟಿದ್ದಾರೆ ಅಂತ ಎಲ್ಲ ಕೇಳ್ಬಿಡೋಣ. ಯುಗಾದಿ ಹಬ್ಬ ನಾಳೆ ಇದೆ, ನಾನು ಇವತ್ತು ವಿಡಿಯೋ ಮಾಡ್ತಿರೋದು, ಬಟ್ ವಿಡಿಯೋ ಅಪ್ಲೋಡ್ ಆಗೋದು ಆಫ್ಟರ್ ಯುಗಾದಿ. ನಮ್ಮ ಜೊತೆ ಇವಾಗ ಗೌಡ್ರಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ, ಹೆಂಗಿದ್ದೀರಾ? ಸೂಪರ್. ನೀವು? ನಾನು ಸಕಲಾಗಿದ್ದೀನಿ. ಗೌಡ್ರೆ ಏನು ಆಫರ್ ಇದೆ ಈ ಸರ್ತಿ ಹೇಳಿ. ಯುಗಾದಿ ಹಬ್ಬದ ಆಫರ್, ಅದಾದ್ಮೇಲೂ ಆಫರ್ ಅಂತ ತಿಳ್ಕೊಳ್ಳಿ. Okay. ಈ ಸರಿ ಆಫರ್ಗೆ ಒಂದು ಕಂಪ್ಲೀಟ್ ಜನರಲ್ ಸರ್ವಿಸ್ ಫ್ರೀ ಆಗಿರುತ್ತೆ ಗಾಡಿಗೆ. Okay. ಅಂಡ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿಗಳು ಇರ್ತವೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿಗಳು ಇರ್ತವೆ. ಹೋಲ್ಸೇಲ್ ಪ್ರೈಸ್ ಅಂದ್ರೆ ಯಾವ ತರ, ಹೆಂಗೆ? ಮಾರ್ಕೆಟ್ ಕಂಪೇರ್ ಮಾಡಿ, ಒಂದು 3 ಫೋಟೋ ಅಲ್ಲ ತಗೊಬಂದು ನನ್ನ ಕಂಪ್ಯಾರಿಸೇಷನ್ ತೋಡಿ, ಅವ್ರಿಗಿಂತ 10,000-15,000 ಕಮ್ಮಿ ಕೊಡ್ತೀನಿ. ಇದು ಗ್ಯಾರಂಟಿ 100%. ಗೌಡ್ರ ಮಾತಂದ್ರೆ ಮಾತು. ಆಮೇಲೆ ಕ್ವಾಲಿಟಿನೂ ಹಂಗೆ ಇರಬೇಕು. 3rd ಓನರ್ 4th ಓನರ್ ಕಂಪ್ಯಾರಿಸೇಷನ್ ಸಿಂಗಲ್ ಓನರ್ ಮಾಡಬೇಡಿ. ಈ ಗಾಡಿನ ಆ ಗಾಡಿಗೆ ಮಾಡಬೇಡಿ. ಓಕೆ, ಅಷ್ಟೇ ನಾನು ಹೇಳೋದು. ಖಂಡಿತ. I&D ಕಾರ್ಸ್ ಅಡ್ರೆಸ್ಸು ಬನ್ನೇರ್ಘಟ್ಟ ರೋಡು, ಮೀನಾಕ್ಷಿ ಮಾಲು, ಬ್ಯಾಕ್ ಸೈಡ್ ಅಕ್ಷಯನಗರ DLF ಅಂತ ಬರುತ್ತೆ. ಎಲೆನಹಳ್ಳಿ ಮೇನ್ ರೋಡಲ್ಲಿ I&D ಕಾರ್ಸ್ ಅಂತ ಬರುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಗೂಗಲಲ್ಲಿ I&D ಕಾರ್ಸ್ ಅಂತ ಸರ್ಚ್ ಮಾಡಿ, ಕಂಪ್ಲೀಟ್ ಲೊಕೇಶನ್ನು ಎಲ್ಲ ಸಿಕ್ಬಿಡುತ್ತೆ. ಸರ್ ಈ ಸರ್ತಿ ಒಂದು ಸ್ವಲ್ಪ ಯೂನಿಕ್ ಸ್ಟಾರ್ಟ್ ಮಾಡೋಣ. ಹೈಲೈಟ್ಸು ಎಲ್ಲ ಮುಗೀತು, ಒಳ್ಳೆ ಪ್ರೈಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸರ್ತಿ ಕಮ್ಮಿ ಪ್ರೈಸಿಂದ I&D ಕಾರ್ಸಲ್ಲಿ ಸ್ಟಾರ್ಟ್ ಮಾಡೋಣ. ಸರ್ 2009 ಮಾಡಲ್ ಗಾಡಿ, ಫಿಟ್ನೆಸ್ ಎಲ್ಲ 29 ತನಕ ಇದೆ. ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ. ನಿಮಗೆ ಕಲಿಯೋದಕ್ಕೆ ಸಿಟಿಗೆ ಯೂಸ್ ಮಾಡೋಂಗಿದ್ರೆ ನೋಡಿ, ಬೆಸ್ಟ್ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. ಬರೀ 1.5 ಲಕ್ಷ ಗಾಡಿ ಕೊಡ್ತೀನಿ ಸರ್. FC ಇನ್ಸೂರೆನ್ಸ್ ರನ್ನಿಂಗ್ ಇರೋಂಥ ವೆಹಿಕಲ್ ಬರೀ 1.5 ಲಕ್ಷ ಗಾಡಿ ಕೊಡ್ತೀನಿ. 2009 ಮಾಡಲು 9 ಮಾಡಲು ಹೊಸ ಫಿಟ್ನೆಸ್ ಇದೆ ಗಾಡಿಗೆ. ಓಕೆ, ನೆಕ್ಸ್ಟ್ I20 ಸರ್, ಇದು 2013 ಮಾಡಲು ಡೀಸೆಲ್ ವೆಹಿಕಲ್. ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸರ್, ಆ ಪ್ರೈಸಿಗೆ ಕೊಡ್ತೀನಿ. ಸೆಕೆಂಡ್ ಅಂದ್ರೆ ಡೀಸೆಲ್ ಮ್ಯಾನ್ಯಲ್ ಬರುತ್ತೆ. ಬರೀ 7,95,000 ಗಾಡಿ ಕೊಡ್ತೀನಿ ಸರ್. 13 ಮಾಡಲು ಡೀಸೆಲ್ ವೆಹಿಕಲ್ 10-11 ಕೊಡ್ತಾರೆ. ಬರೀ 7,95,000 ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ I10 ನೋಡೋದಾದ್ರೆ ಸರ್, ಇದು 2009 ಮಾಡಲು I10. ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ. ಇದು ಅಷ್ಟೇ ಹೊಸ FC, ಹೊಸ ಇನ್ಸೂರೆನ್ಸ್ ಕೂಡ ಮಾಡಿದ್ದೀನಿ. ಈ ಗಾಡಿ ಪ್ರೈಸ್ ಬಿಟ್ಟು ಬರೀ ನಿಮಗೆ 7,20,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ಇನ್ನೊಂದು ಸ್ವಲ್ಪ ಕಮ್ಮಿ ಆದರೆ ಸರ್ ಬನ್ನಿ ಸರ್, ಒಂದು ದಿವಸ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನಿಸಾನ್ ಮೈಕ್ರಾ. ಇದು 2012 ಮಾಡಲ್ ವೆಹಿಕಲ್ಲು, ಡೀಸೆಲ್ ಮ್ಯಾನ್ಯಲ್ ಬರುತ್ತೆ. ಇದು ಈ ಗಾಡಿ ಬರೀ 1,95,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ಪುಷ್ ಬಟನ್ ಬರುತ್ತೆ, ಬಟನ್ ಸ್ಟಾರ್ಟ್ ಗಾಡಿ, ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಆ ಥರ ಆಪ್ಷನ್ ಬರೋಂಥ ಗಾಡಿ. ಬರೀ ನಿಮಗೆ 1,95,000 ಗಾಡಿ ಕೊಡ್ತೀನಿ ಇದು. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಬಲಿನೋ. ಸರ್ ನಮಗೆ ತುಂಬ ಕಾಲ್ ಬರೋದು ವೆಹಿಕಲ್ ಯಾವುದು ಅಂದರೆ ಮಾರುತಿಲಿ ಬಲಿನೋ. ಇದು ಬಿಟ್ಟರೆ ಸ್ವಿಫ್ಟು, ಇದು ತುಂಬ ಕಾಲ್ಗಳು ಬರುತ್ತೆ. ಇವಾಗ ನಿನ್ನೆ ರೀಸೆಂಟ್ ಬಂದಿರೋ ಸ್ಟಾಕ್ ಇದು. 2016 ಮಾಡಲು ಸಿಂಗಲ್ ಅನ್ನೋ ಗಾಡಿ, ಎಲ್ಲ ಥರ ರೆಕಾರ್ಡೆಡ್ ಗಾಡಿ ಓಡಿರೋದು. ಬರೀ 30,000 ಅಷ್ಟೇ ಓಡಿರೋದು ಗಾಡಿ ಇದು. 30 16 ಮಾಡಲು, ಹೌದು ಸರ್, ಎಲ್ಲ ರೆಕಾರ್ಡೆಡ್ ಓಡಿದೆ ಗಾಡಿ. ಬರೀ ಸಿಂಗಲ್ ಓನರ್ ಇದು.
ಈ ಗಾಡಿ ಬರೀ ನಿಮಗೆ 5,45,000 ಗಾಡಿ ಕೊಡ್ತಾ ಇದ್ದೀವಿ ನಾವು. ಸಿಂಗಲ್ ಅನ್ನೋದು ಡೆಲ್ಟಾ ಬರುತ್ತೆ ವೇರಿಯಂಟ್ ಇದು. ಸರಿ ಡೆಲ್ಟಾ ಬರುತ್ತೆ ಇದು. ಏರ್ ಬ್ಯಾಗು, ABS, ಮತ್ತೆ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ರಿವರ್ಸ್ ಕ್ಯಾಮ್ರಾ ಎಲ್ಲ ಥರ ಆಪ್ಷನ್ ಬರುತ್ತೆ. ಓಕೆ. ಲೋನು ಕೂಡ ಆಗುತ್ತೆ. ಬರೀ 50,000 ರಿಂದ 60,000 ಡೌನ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ ಈ ಗಾಡಿ. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಕ್ರೆಟಾ ನೋಡ್ತಾ ಇರ್ಬೋದು, ಬಾಡಿ ಚೆಕ್ ಮಾಡ್ಕೊಳ್ಳಿ, ಒಳ್ಳೆ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 2016 ಮಾಡಲ್ ಬರುತ್ತೆ. E+ ಬರುತ್ತೆ ನಿಮಗೆ. ಓಕೆ. ಅಂದರೆ ನಿಮ್ಗೆ ಎಲ್ಲ ಥರ ಆಪ್ಷನ್ ಬರುತ್ತೆ. ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಥರ ಆಪ್ಷನ್ ಬರುತ್ತೆ. 50,000 ರಿಂದ 1,00,000 ಡೌನ್ ಮಾಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮಗೆ 6,85,000 ಮಾಡ್ಕೊಡ್ತೀನಿ ಸರ್. ನೆಗೋಷಿಯೇಷನ್ ಸರ್ ಬನ್ನಿ ಸರ್, ಎದುರುಗಡೆ ಸ್ವಲ್ಪ ಹೆಚ್ಚಿಗೆ ಬೇಕಾದ್ರೆ ಮಾಡ್ಕೊಡ್ತೀನಿ. ಓಕೆ. ಹೋಂಡಾ ಜಾಜು ನೋಡ್ತಿದ್ರೆ ಸರ್ ಇದು 2015 ಮಾಡಲ್ಲು, ಟಾಪ್ ಆ್ಯಂಡ್ ಗಾಡಿ. ಎಲ್ಲ ಥರ ಆಪ್ಷನ್ ಬರೋಂಥ ವೆಹಿಕಲ್ಲು. ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನುವಲ್ ಬರುತ್ತೆ. ಈ ಗಾಡಿ ನಿಮಗೆ ಬರೀ 3,95,000 ಗಾಡಿ ಕೊಡ್ತಾ ಇದ್ದೀನಿ ಸರ್. 395ಕ್ಕೆ 395ಕ್ಕೆ ಫೈನಲ್ ರೇಟ್ ಸರ್. ಬರೀ 3,95,000ಕ್ಕೆ 15 ಮಾಡಲು ಟಾಪ್ ಆ್ಯಂಡ್ ಗಾಡಿ ಜಾಜ್ ಕೊಡ್ತಾ ಇದ್ದೀನಿ ನಿಮಗೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ದಾರೆ ಇಕೋ ಸ್ಪೋರ್ಟ್ಸು, ಟೈಟಾನಿಯಂ ಟಾಪ್ ಎಂಡು. ಸರ್ ಯಾರೆಲ್ಲ SUV ವೆಹಿಕಲಲ್ಲಿ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಸ್ಟಾಕ್ ತೊಗೊಂಡಿದ್ದೀನಿ. ಫೋರ್ಡ್ ಎಕೋಸ್ಪೋರ್ಟು ಪೆಟ್ರೋಲ್ ಆಟೋಮೆಟಿಕ್ಕು. ಫುಲ್ಲು ನಿಮಗೆ ಎಲ್ಲ ಥರ ಆಪ್ಷನ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. ಇದಕ್ಕೆ 6 ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಥರ ಆಪ್ಷನ್ ಬರುತ್ತೆ ಗಾಡಿ. 50,000 ರಿಂದ 60,000 ಡೌನ್ ಮಾಡಿ ರಿಮೈನಿಂಗ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ಗಾಡಿ ಬರೀ ನಿಮಗೆ 4 ಲಕ್ಷ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. 4,50,000. 4,50,000ಕ್ಕೆ 50 ಮಾಡಲು ಟೈಟಾನಿಯಂ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದ್ದೀನಿ. CV 500 ನೋಡ್ತೀರಾ ಅವ್ರಿಗೆ? ಸರ್ ಆಕ್ಚುಲಿ ಇದು ವೆಸ್ಟ್ ಬೆಂಗಾಲ್ ಗಾಡಿ. Okay. ಕರ್ನಾಟಕನೇ ಮಾಡ್ಕೊಡ್ತೀನಿ ನಿಮಗೆ. 14 ಮಾಡಲು 88 ಬರುತ್ತೆ. 80,000 ಓಡಿದೆ ಸರ್. ಇದು ಡೀಸೆಲ್ ಮ್ಯಾನ್ಯಲ್ಲು. ಏರ್ ಬ್ಯಾಗು, ABS ನಿಮಗೆ ನೋಡ್ಬಿಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವೆಲ್ ಇದೆ. ಟೈರ್ ಕಂಡೀಷನ್ 90% ಇದೆ. System ಹೊಸ ಸೀಟ್ ಕವರ್ ಇದೆ. ಮತ್ತೆ ಡೈಮಂಡ್ ಸಿಸ್ಟಮ್ ಇದೆ ಗಾಡಿ. ಆಫ್ಟರ್ ಮಾರ್ಕೆಟ್ ಡೈಮಂಡ್ ಸಿಸ್ಟಮ್ ಕೂಡ ಬಂದಿದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ. ಈ ಗಾಡಿ ನಿಮಗೆ ವಿತ್ NOC ಬೇಕು ಅಂದರೆ 5,25,000 ಮಾಡ್ಕೊಡ್ತೀನಿ ಸರ್. ಇಲ್ಲ ನಿಮಗೆ ಕರ್ನಾಟಕನೂ ಬೇಕು ಅಂದರೆ ಬರೀ ನಿಮಗೆ 6,45,000 ಮಾಡ್ಕೊಡ್ತೀನಿ. 14 ಮಾಡಲು ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ಮ್ಯಾನ್ಯಲ್ಲು. ಬರೀ ನಿಮಗೆ 6,40,000 ಕರ್ನಾಟಕನೂ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಯಾರಾದರೂ ಪೋಲೋ ನೋಡ್ತಾ ಇರೋರಿಗೆ ಅದು ಮಾಡಲ್ ಗಾಡಿ. ಇದು 16 ಮಾಡಲು ಸಿಂಗಲ್ ಅನ್ನೋದು ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ ನಿಮಗೆ. ಕಂಫರ್ಟ್ ಏನು, ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಥರ ಆಪ್ಷನ್ ಬರೋಂಥ ಗಾಡಿ. ಪ್ರೈಸಿಂಗಲ್ಲಿ ಕೊಡ್ತೀನಿ 13-14 ಮಾಡೋ ರೇಟ್ಗೆ 13-14 ಮಾಡೋ ಸಿಗೋ ರೇಟ್ಗೆ ನಿಮಗೆ 16 ಮಾಡಲು ಗಾಡಿ ಕೊಡ್ತಿದ್ದೀನಿ. ಬರೀ 4 ಲಕ್ಷ ಗಾಡಿ ಕೊಡ್ತೀನಿ ತಗೊಂಡೋಗಿ ಸರ್. 16 ಮಾಡಲು ಬರೀ 4 ಲಕ್ಷ ಮಾಡ್ಕೊಡ್ತೀನಿ ತಗೊಂಡೋಗಿ. 16 ಮಾಡಲು 4,50,000 ಆರಾಮಾಗಿ ಲೋನು ಮಾಡ್ಕೊಡ್ತೀನಿ ಸರ್ ನಿಮಗೆ. ಓಕೆ. ನೆಕ್ಸ್ಟ್ ವೆಹಿಕಲ್ ರೆಕ್ಸ್ಟಾನ್. ಇನ್ನೊಂದು ಸ್ವಲ್ಪ ಪ್ರೀಮಿಯಮ್ ಲಕ್ಸುರಿ ಥರ ಬೇಕು 7 ಸೀಟಲ್ಲಿ ಅಂದರೆ ಆರಾಮಾಗಿ ನೀವು ರೆಕ್ಸ್ಟಾನ್ಗೆ ಹೋಗ್ಬೋದು. ಇದು ಒಳ್ಳೆ ಕಂಫರ್ಟು, ಓಡಿಸೋದಕ್ಕೆ ಒಳ್ಳೆ ಫೀಲ್ ಬೇರೆ ಇರುತ್ತೆ. RX5 ಬರುತ್ತೆ. ಇದು ಡೀಸೆಲ್ ಮ್ಯಾನ್ಯಲ್. ಇದು ಕೂಡ ಅದರ್ ಸ್ಟೇಟ್ ವೆಹಿಕಲ್ಲು. NOC ಬೇಕಾದ್ರೆ ನಿಮಗೆ 4,85,000 NOC ಆಗುತ್ತೆ. ಕರ್ನಾಟಕ ಬೇಕು ಅಂದರೆ ನಿಮಗೆ 6.5 ಸೇಮ್ 6.5 ಲಕ್ಷ ಕರ್ನಾಟಕನೂ ಮಾಡ್ಕೊಡ್ತೀನಿ. ಓಕೆ. ಲೋನ್ ಆಗಲ್ಲ, ಫುಲ್ ಕೇಸಲ್ಲಿ ತೊಗೋಬೇಕು ನೀವು. ಓಕೆ. ವೆಂಟೋ ಸರ್ ಯಾರೆಲ್ಲ ನೀವು ವೆಂಟೋ ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಸ್ಟಾಕ್ ಇದೆ. 11 ಮಾಡಲ್ ವೆಹಿಕಲ್ ಇದು. ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಆಟೋಮೆಟಿಕ್ ವಿತ್ CNG ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. 18-20 ತನಕ ಮೈಲೇಜ್ ಕೂಡ ಬರುತ್ತೆ. ಟಾಪ್ ಆ್ಯಂಡ್ ವೆಹಿಕಲ್ ಇದು. ಐಲೈನ್ ಇದು. ಇದಕ್ಕೆ ಲೋನ್ ಆಗಲ್ಲ, ಸ್ಯಾಲ್ರಿ ಇದೆ, ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಬರೀ ನಿಮಗೆ 7,95,000 ಮಾಡ್ಕೊಡ್ತೀನಿ ಸರ್. 7,95,000 ಐಲೈನು ಟಾಪ್ ಆ್ಯಂಡ್ ವಿತ್ CNG ಗಾಡಿ ಕೊಡ್ತೀನಿ. CNG RC ಕಾಲ ಎಂಟ್ರಿ ಆಗಿದೆ. ಎಲ್ಲ RC ಎಂಟ್ರಿ ಇದೆ. CNG RC ಎಂಟ್ರಿ ಇದೆ. ಓಕೆ. ಹಾಗೆ ನೆಕ್ಸ್ಟ್ ಡಸ್ಟರ್ ನೋಡ್ತಿದ್ರೆ ಸರ್ ಇದು 2014 ಮಾಡಲ್ ವೆಹಿಕಲ್ ಡೀಸೆಲ್ ಗಾಡಿ. ಓಕೆ. RX-Z ಬರುತ್ತೆ ವೇರಿಯಂಟ್. ಇದು ಡೀಸೆಲ್ ಮ್ಯಾನ್ಯಲ್ ಸೆಕೆಂಡ್ ಓನರ್ ಗಾಡಿ. 90,000 ಓಡಿದೆ ಸರ್. ಇದು 90,000 ಮಾರ್ಕೆಟಲ್ಲಿ ಯಾರು ಕೊಟ್ಟಿರೋ ಆ ರೇಟಿಗೆ ಕೊಡ್ತೀನಿ ಸರ್. 14 ಮಾಡಲು ಡೀಸೆಲ್ ಬರೀ 3 ಲಕ್ಷಕ್ಕೆ ಕೊಡ್ತೀನಿ ತಗೊಂಡೋಗಿ ಸರ್. 2.90 ಚಾನ್ಸ್ ಬರಲ್ಲ ಸರ್. 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ತಗೊಂಡೋಗಿ. 3.5ಗೆ ಮಾಡ್ಕೊಡ್ತೀನಿ ಸರ್. 3,50,000 ಗಾಡಿ ಸಿಗುತ್ತೆ ಇದು. ಓಕೆ. ನಾನೆಲ್ಲ 3 ಲಕ್ಷ ಅಂತ ಹೇಳಿದ್ರೆ ಅದಕ್ಕೆ ಸಾರಿ 3.5 ಲಕ್ಷ ಗಾಡಿ ಕೊಡ್ತೀನಿ. 3,50,000ಕ್ಕೆ 2014 ಮಾಡಲು ಡಸ್ಟರ್ ಗಾಡಿ ಕೊಡ್ತಿದ್ದೀನಿ. ಅದು ಡೀಸೆಲ್ ಟಾಪ್ ಎಂಡ್ ಗಾಡಿ ನಿಮಗೆ. ಓಕೆ. ನೆಕ್ಸ್ಟ್ ಸಿವಿಕ್ ಯಾರು ಹುಡುಕ್ತಾ ಇದ್ದೀರಾ, ನಮ್ಮ ಹತ್ರ ನೋಡಿ ಒಂದು ಸಕ್ಕತ್ತಾರ ಗಾಡಿ ತೊಗೊಂಡ್ಬಂದಿದ್ದೀನಿ. ಅದು FC ಎಲ್ಲ ರನ್ನಿಂಗ್ ಇರೋಂಥ ವೆಹಿಕಲ್. ಹೊಸ FC, ಹೊಸ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು. 2010 ಮಾಡಲು ಗಾಡಿ. ಇನ್ನು 31 ತನಕ FC ಫಿಟ್ನೆಸ್ ಇದೆ ಗಾಡಿಗೆ. ಇನ್ನು ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಬರೀ ನಿಮಗೆ 7,75,000 ಗಾಡಿ ಕೊಡ್ತೀನಿ ತಗೊಂಡೋಗಿ ಸರ್. 2,75,000 ಸಿವಿಕ್ ಕೊಡ್ತಾ ಇದ್ದೀನಿ. ವಿ ವರ್ಷನ್ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಆಟೋಮೆಟಿಕ್ ಗಾಡಿ. ಓಕೆ. ನೆಕ್ಸ್ಟ್ TUV. ಸರ್ TV ಯಾರ್ಯಾರು ನೋಡ್ತಾ ಇದ್ದೀರಾ 7 ಸೀಟಲ್ಲಿ, ಇದು T8 ಬರುತ್ತೆ ವೇರಿಯಂಟು. ಟಾಪ್ ಎಂಡ್ ವೆಹಿಕಲ್. ಅದು ಡೀಸೆಲ್ ಆಟೋಮೆಟಿಕ್ಕು. ನಿಮ್ಗೆ ಆರಾಮಾಗಿ 18 ತನಕ ಮೈಲೇಜ್ ಬರುತ್ತೆ ಗಾಡಿ. ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗು, ABS ಎಲ್ಲ ಥರ ಆಪ್ಷನ್ ಬರುತ್ತೆ. 1 ಲಕ್ಷ ಡೌನ್ ಮಾಡಿ ಆರಾಮಾಗಿ ಲೋನು ಕೂಡ ಮಾಡ್ಕೊಡ್ತೀನಿ. ಕ್ಯಾಶಲ್ಲಿ ಹೋಗ್ತೀನಿ ನೋಡಿ ಬರೀ ನಿಮಗೆ 5 ಲಕ್ಷ ಗಾಡಿ ಕೊಡ್ತೀನಿ ತಗೊಂಡೋಗಿ ಸರ್. 5,50,000 16 ಮಾಡಲು 7 ಸೀಟರ್ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಓಕೆ. ಇದು ನೋಡ್ತಿದ್ರೆ ರೆನಾಲ್ಟ್ ಕ್ವಿಡ್. ಯಾರೆಲ್ಲ ಒಂದು ಸಿಟಿ ಯೂಸ್ಗೆ ಒಂದು ಚಿಕ್ಕ ಗಾಡಿ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಸ್ಟಾಕ್ ಇದೆ. 16 ಮಾಡಲು ಕ್ವಿಡ್ ಸಿಂಗಲ್ ಅನ್ನೋ ಗಾಡಿ ಸರ್.
70,000 ಓಡಿದೆ ಗಾಡಿ ಮಾತ್ರ ಸಕ್ಕತ್ತಾಗಿದೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಅದು ಮ್ಯಾನ್ಯುವಲ್ ವೆಹಿಕಲ್ ಇದು. ಈ ಗಾಡಿ ನಿಮಗೆ ಬರೀ 2,85,000 ಕೊಡ್ತೀನಿ ತಗೊಂಡೋಗಿ ಸರ್. ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ, ಬರೀ 2,85,000 ಮಾಡ್ಕೊಡ್ತೀನಿ. ಹೋಂಡಾ ಸಿಟಿ ನೋಡ್ತೀರಾ, ಟಾಪ್ ಅಂಡ್ ವಿ ವೇರಿಯಂಟ್ ಇರೋದು ಸರ್. ಇದು 2015 ಮಾಡೋ ವೆಹಿಕಲ್, ಸಿಂಗಲ್ ಅನ್ನೋ ಗಾಡಿ, ವಿ ವರ್ಷನ್ ಟಾಪ್ ಎಂಡು. 70,000 ಏನೋ ಓಡಿದೆ ಸರ್, 70-75 ಓಡಿದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿ. ನಿಮಗೆ ಟೈರು ಹೊಸ ಟೈರು, ಬ್ರ್ಯಾಂಡ್ ನ್ಯೂ ಟೈರ್, 90% ಟೈರ್ ಕಂಡೀಷನ್ ಇದೆಯಾ. ಸಿಂಗಲ್ ಅನ್ನೋ ಗಾಡಿ ಬರೀ ನಿಮಗೆ 5,20,000 ಮಾಡ್ಕೊಡ್ತೀನಿ ಸರ್. 15 ಮಾಡಲು ಟಾಪ್ ಎಂಡ್ ಗಾಡಿ ನಿಮಗೆ 5,25,000 ಸ್ವಲ್ಪ ಬನ್ನಿ, ಬೇಕಾದ್ರೆ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ. ಆರಾಮಾಗಿ ಲೋನು ಕೂಡ ಮಾಡ್ಕೊಡ್ತೀನಿ ನಿಮಗೆ. ಖಂಡಿತ. i20 ನೋಡೋದಾದ್ರೆ ಸರ್ i20 ಹತ್ರ ಮೂರು ವೆಹಿಕಲ್ ಇದೆ ಸರ್. ಇದು 2012 ಮಾಡಲ್ ವೆಹಿಕಲ್. ನಿಮ್ಗೆ 12 ಮಾಡಲು ಸೆಕೆಂಡ್ ಅಂದ್ರೆ ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ, ಮಾಗ್ನಾ ವೇರಿಯಂಟ್ ಬರುತ್ತೆ ಇದು. ಈ ಗಾಡಿ ಬರೀ ನಿಮ್ಗೆ 7,85,000 ಮಾಡ್ಕೊಡ್ತೀನಿ ಸರ್. 7,85,000 12 ಮಾಡಲು ಗಾಡಿ i20 ಕೊಡ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್. ಯಾರೆಲ್ಲ ಆಟೋಮೆಟಿಕಲಿ ಸ್ವಿಫ್ಟ್ ಡಿಸೈರ್ ಹೋಗ್ತಾ ಇದ್ದೀರಾ, ಲೆಸ್ ಡ್ರೈವರ್ ಆಗಿರೋ ಸರ್ ಗಾಡಿ ಇದು. 18 ಮಾಡಲು ಬರೀ 20,000 ಓಡಿರೋದು, ಎಲ್ಲ ಥರ ಶೋರೂಮ್ ಎಷ್ಟು ಸಿಕ್ಬಿಡುತ್ತೆ ನಿಮಗೆ. ಸಿಂಗಲ್ ಅನ್ನೋ ಗಾಡಿ ಬರೀ 20,000 ಓಡಿರೋದು. ಆರಾಮಾಗಿ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. 50,000-80,000 ಡೌನ್ ಪೇಮೆಂಟ್ ಮಾಡಿ ರಿಮೈನ್ ಲೋನ್ ಕೂಡ ಮಾಡ್ಕೊಡ್ತೀನಿ. ಬರೀ ನಿಮಗೆ 5,75,000 ಕೊಡ್ತೀನಿ ತಗೊಂಡೋಗಿ ಸರ್. 5,75,000 VXi ಸಿಂಗಲ್ ಅನ್ನೋ ಗಾಡಿ ನಿಮಗೆ. ಇದರಲ್ಲಿ ಎಲ್ಲ ಥರ ಆಪ್ಷನ್ ಬರುತ್ತೆ, ಟಚ್ ಸ್ಕ್ರೀನ್ ಇದೆ, ಏರ್ ಬ್ಯಾಗು, ABS, ಪವರ್ ಸ್ಟೀರಿಂಗ್, ಪವರ್ ಎಲ್ಲ ಥರ ಆಪ್ಷನ್ ಬರುತ್ತೆ. ಓಕೆ. ನೆಕ್ಸ್ಟ್ i20 ಇನ್ನೊಂದು ಮ್ಯಾಗ್ನಾ. i20 ಒಂದು ಯಾರೋ ಲೋ ಬಜೆಟಲ್ಲಿ ಸನ್ರೂಫ್ ಗಾಡಿ ಬೇಕು ಅನ್ನೋರಿಗೆ ನಮ್ಮ ಹತ್ರ i20 ಇದೆ. ಸನ್ರೂಫ್ 10 ಇಯರ್ ಬರುತ್ತೆ ಗಾಡಿ ಇದು. 10 ಇರಬೇಕು, ಸನ್ರೂಫ್ ಬರುತ್ತೆ. ಮತ್ತು ಲೋನ್ ನೋಡ್ತಾರೆ ಆರಾಮಾಗಿ ಸ್ಯಾಲ್ರಿ ಪರ್ಸನ್ ಇರಬೇಕು. ಸ್ಯಾಲ್ರಿ ಒಂದು 25 ಇದು ಪೇಸ್ಟಿ ಬರ್ತಾ ಇದೆ ಅಂದರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಬರೀ ನಿಮಗೆ 7,85,000 ಕೊಡ್ತೀನಿ ತಗೊಂಡೋಗಿ ಸರ್. 7,85,000 i20 ಸನ್ರೂಫ್ ಇರೋ ಗಾಡಿ ಕೊಡ್ತೀನಿ ತಗೊಂಡೋಗಿ. ಅದು ಹೊಸ ಫಿಟ್ನೆಸ್ ಇದೆ ಗಾಡಿಗೆ, ಹೊಸ ಫಿಟ್ನೆಸ್, ಹೊಸ ಇನ್ಸೂರೆನ್ಸು, ಬರೀ 7,85,000. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು ಯಾವುದಿದು i20. ನೀವು 12-11 ನೋಡಿದ್ರೆ ಇದು, ಸಾರಿ 10-12 ನೋಡಿದ್ರೆ ಇದು 11 ಮಾಡಲ್ ವೆಹಿಕಲ್ i20. ಇದು ಕೂಡ ಹೊಸ ಫಿಟ್ನೆಸ್, ಹೊಸ ಇನ್ಸೂರೆನ್ಸ್ ಇದೆ ಗಾಡಿ. ಇದು ಅಷ್ಟೇ ಬರೀ 7,85,000 ಕೊಡ್ತೀನಿ ತಗೊಂಡೋಗಿ ಸರ್. ಸರ್ ಈ ಮೂರಲ್ಲಿ ಯಾವ್ದಾರು ತೊಗೊಳ್ಳಿ 7,85,000. ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಇದೆ, ಟಚ್ ಸ್ಕ್ರೀನ್ ಇದೆ, ಯಾವ್ದಾರು ತೊಗೊಳ್ಳಿ 7,85,000. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಹುಂಡಾಯ್. ಒಂದು ಚಿಕ್ಕ ಗಾಡೀಲಿ ಯಾರಾದರೂ ಮಾಡಲ್ ಬೇಕು ಅನ್ನೋ ನೋಡ್ತಾ ಇದ್ರೆ ನಮ್ಮ ಹತ್ರ ನಿಯಾಸ್ ಇದೆ. 21 ಮಾಡಲ್ ಗಾಡಿ, ಎಲ್ಲ ಥರ ಶೋರೂಮ್ ರೆಕಾರ್ಡೆಡ್ ಇದೆ. 73 ಓಡಿದೆ ಗಾಡಿ, ಚೆಕ್ ಮಾಡ್ಕೋತಾ ಇರ್ಬೋದು ನೀವು. ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರಿನ 90% ಟೈರ್ ಕಂಡೀಷನ್ ಇದೆ. ಏರ್ ಬ್ಯಾಗು, ABS, ಪವರ್ ಸ್ಟೀರಿಂಗ್, ಪವರ್ಸ್ ಎಲ್ಲ ಥರ ಆಪ್ಷನ್ ಬರುತ್ತೆ ನಿಮಗೆ. ಬರೀ ನಿಮಗೆ 5,05,000 ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. ಸ್ಪೋರ್ಟ್ಸ್ ವೇರಿಯಂಟು 21 ಮಾಡೋ ಸಿಂಗಲ್ ಅನ್ನೋ ಗಾಡಿ ಬರೀ 5 ಲಕ್ಷ ಮಾಡ್ಕೊಂಡು ತಗೊಂಡೋಗಿ. ಆರಾಮಾಗಿ ಲೋನು ಕೂಡ ಮಾಡ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು. ಲೋ ಬಜೆಟಲ್ಲಿ ಪೋಲೋ ಹುಡುಕ್ತಾ ಇರೋರಿಗೆ ನಮ್ಮ ಹತ್ರ ಲೋ ಬಜೆಟು ಆಪ್ಷನ್ ಇದೆ. 11 ಮಾಡಲ್ ಗಾಡಿ, ಫಿಟ್ನೆಸ್ ಎಲ್ಲ ರನ್ನಿಂಗ್ ಇದೆ. ಇದು ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಇದೆ. ಪೆಟ್ರೋಲ್ ಮ್ಯಾನ್ಯುವಲ್ ಗಾಡಿ, 3rd ಓನರ್ ಗಾಡಿ ಸರ್. ಬರೀ ನಿಮಗೆ 7,85,000 ಕೊಡ್ತೀನಿ ತಗೊಂಡೋಗಿ. 285ಗೆ 11 ಮಾಡಲು ಪೋಲೋ ಸಿಗ್ತಾ ಇದೆ ನಿಮಗೆ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಎರ್ಟಿಗಾ ಪೆಟ್ರೋಲ್ ವೇರಿಯಂಟಲ್ಲಿ VXi ವೇರಿಯಂಟು. ಎರ್ಟಿಗಾ ಯಾರೆಲ್ಲ ಎರ್ಟಿಗಾ ಪೆಟ್ರೋಲ್ ಗಾಡಿ ಹುಡುಕ್ತಾ ಇದ್ರ ನಮ್ಮ ಹತ್ರ ಒಂದು ಸ್ಟಾಕ್ ತಗೊಂಡ್ಬಂದಿದ್ದೀನಿ. 15 ಮಾಡಲ್ ಗಾಡಿ, ಸಿಂಗಲ್ ಅನ್ನೋದು ಸರ್. ಅಡ್ವೊಕೇಟ್ ಯೂಸ್ ಮಾಡಿರೋದು ಗಾಡಿ. ಎಲ್ಲ ತರ ಶೋರೂಮ್ ಹಿಸ್ಟ್ರಿ ಬೇಕಾದ್ರೆ ಸಿಕ್ಬಿಡುತ್ತೆ ನಿಮಗೆ. 88,000 ಓಡಿದೆ ಇದು VXi. ಟೈರ್ ಕಂಡೀಷನ್ ಚೆನ್ನಾಗಿದೆ, ಹೊಸ ಸೀಟ್ ಕವರ್ ಇದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೀವು ಓಡಿಸ್ಬಿಟ್ರೆ ರಿಜೆಕ್ಟ್ ಆಗೋ ಮಾತೇ ಇಲ್ಲ, ಗ್ಯಾರಂಟಿ ಕೊಡ್ತೀನಿ. ಗಾಡಿ ಇಂಜಿನ್ ಎಲ್ಲ ಬಾಡಿನ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ನಿಮಗೆ ಬರೀ 6,25,000 ಗಾಡಿ ಕೊಡ್ತಾ ಇದೀನಿ ಸರ್. ಚಾನ್ಸ್ ಇದೆ 6 ಲಕ್ಷಕ್ಕೆ ಸರ್. 6 ಲಕ್ಷಕ್ಕೆ ಚಾನ್ಸ್. ಎದುರುಗಡೆ ಬಂದು ಸ್ವಲ್ಪ ಹೆಚ್ಚಿಗೆ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್. ನನ್ನ ಚಾನಲ್ ಕಡೆ ಬಂದ್ರೆ ಆಗುತ್ತಾ ಅಂತ ಕನ್ಫರ್ಮ್ ಆಗಿ ಸರ್. 6 ಲಕ್ಷ ಆಗಲ್ಲ, ಬೇಕಾದ್ರೆ 6,15,000 ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಇದು 6,15,000 ಫೈನಲ್ ರೇಟು. 15 ಸಿಂಗಲ್ ಅನ್ನೋ ಗಾಡಿ ಇದು. ಓಕೆ. ಹಾಗೆ ಡಸ್ಟರ್ ನೋಡ್ತಿದ್ರೆ ಇನ್ನೊಂದು ವೆಹಿಕಲ್ ಇರೋದು. ಡಸ್ಟರ್ ಇದು 14 ಮಾಡಲ್ ಗಾಡಿ. ಇದು ಪೆಟ್ರೋಲ್ ವೆಹಿಕಲ್ ನಿಮಗೆ. ಅವಾಗ ತೋರಿಸಿ ಡೀಸೆಲ್, ಇದು ಪೆಟ್ರೋಲ್ ವೆಹಿಕಲ್. ಸೆಕೆಂಡ್ ಓನರ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್. ಈ ಗಾಡಿ ನಿಮಗೆ ಬರೀ 4 ಲಕ್ಷ ಬೇಡ ಸರ್, 3,99,000 ಗಾಡಿ ಕೊಡ್ತೀನಿ ತಗೊಂಡೋಗಿ ಸರ್. 1,000 ಡಿಸ್ಕೌಂಟ್ ಏನಿದು? 5,000 ಡಿಸ್ಕೌಂಟ್ ಸರ್. 4 ಲಕ್ಷ ಏನಂತ ಬಂದೆ ಬೇಡ, 3,95 ಕೊಡಿ ತಗೊಂಡೋಗಿ. 3,95 ಫೈನಲ್ ರೇಟು. 3,95,000 ಪೆಟ್ರೋಲ್ ಡಸ್ಟರ್ ಗಾಡಿ ಡಸ್ಟರ್ ಸಿಗ್ತದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು ಕ್ರಾಸ್, ಎಸ್ ಕ್ರಾಸ್ ಅಥವಾ ಇದು ಎಸ್ ಕ್ರಾಸ್ 2015 ಮಾಡಲ್ ಗಾಡಿ ಇದು. ಸಾರಿ 16 ಇದು. 16 ಸಿಂಗಲ್ ಅನ್ನೋ ಗಾಡಿ, ಪೆಟ್ರೋಲ್ ಸಾರಿ ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ. ನಿಮಗೆ ಇದು ಜೀಟಾ ವೇರಿಯಂಟ್ ಬರುತ್ತೆ. ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ABS, ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಥರ ಆಪ್ಷನ್ ಬರುತ್ತೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದ್ದಾರೆ. 85,000 ಏನೋ ಓಡಿದೆ ಸರ್ ಗಾಡಿ ಇದು. ಡೀಸೆಲ್ ವೆಹಿಕಲ್, ಒಳ್ಳೆ ನಿಮ್ಗೆ 18-20 ಮೈಲೇಜ್ ಬರುತ್ತೆ. 5,95,000 ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. ಡೀಸೆಲ್ ವೇರಿಯಂಟ್, ಡೀಸೆಲ್ ಗಾಡಿ ನಿಮ್ಮ ಮಾರ್ಕೆಟಲ್ಲಿ ಇದೆ ಗಾಡಿ. ಬೇಡ ನೋಡಿ ನಿಮ್ಗೆ 6,000 ಮಾರ್ತಾರೆ. ನಾನು ಅಷ್ಟು ಮಾರಲ್ಲ ಸರ್, ಬರೀ 5,95,000 ಗಾಡಿ ಕೊಟ್ಟು ತಗೊಂಡೋಗಿ. ಓಕೆ. ನೆಕ್ಸ್ಟ್ ಟ್ರೈಬರು ಇದು 21 ಮಾಡಲ್ ಗಾಡಿ. ಮಾಡಲಲ್ಲಿ ಏನಾದ್ರು 7 ಸೀಟರ್ ಗಾಡಿ ಹುಡುಕ್ತಾ ಇರೋರಿಗೆ, ಅದರಲ್ಲಿ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇರೋರಿಗೆ ನಮ್ಮ ಹತ್ರ ಒಂದು ಡ್ರೈವರ್ ಇದೆ. 21 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. 90,000 ಓಡಿದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದು.
ಈ ಗಾಡಿ ಅಷ್ಟೇ ಬರೀ 5,95,000 ಮಾಡ್ಕೊಡ್ತೀನಿ ಸರ್. ಬಟನ್ ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಗಾಡಿ ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಇವೆರಡಲ್ಲಿ ಯಾವ್ದಾರು ತೊಗೊಳ್ಳಿ ಬರೀ 5,95,000 ಗಾಡಿ ಕೊಡ್ತೀನಿ ಖಂಡಿತ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು ಈ ಕಡೆ ಇರೋದು ಗ್ರೇ ಕಲರ್ ಬೇಡ, ಬ್ಲೂ ಕಲರ್ ಬೇಕು ಅನ್ನೋರಿಗೆ ಅದೋ ಆಪ್ಷನ್ ಇದೆ. ಇದು ಕೂಡ ಡೀಸೆಲ್ ಗಾಡಿ, ಇದು 15 ಮಾಡಲ್, ಇದು ಕೂಡ ಸಿಂಗಲ್ ಓನರ್ ಗಾಡಿನೇ ಸರ್. ಇದು ಕೂಡ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯುವಲು. ಈ ಮೂರಲ್ಲಿ ಯಾವ್ದಾರು ತೊಗೊಳ್ಳಿ ಬರೀ 5,95,000 ಗಾಡಿ ಮಾಡ್ಕೊಡ್ತೀನಿ. 5,95,000ಕ್ಕೆ ನಿಮಗೆ ಎಸ್ ಕ್ರಾಸು ಟ್ರೈಬರು 3 ಗಾಡಿನೂ ಟಾಪ್ ಅಂಡ ಮೂರು ಟಪ್ ಅಂಡೆ ಸರ್. Okay. 3 ಟಪ್ ಅಂಡ್ ಬರೀ ಮೂರಲ್ಲಿ ಯಾವ್ದಾರು ತೊಗೊಳ್ಳಿ ಬರೀ 5,95,000 ಕೊಡ್ತೀನಿ. ನೆಕ್ಸ್ಟ್ ವರ್ಣ 2000 ಇದು 12 ಮಾಡಲ್ ವೆಹಿಕಲ್ಲು. ಇದು ನಿಮಗೆ ಎಸ್ ವೇರಿಯಂಟ್ ಬರುತ್ತೆ, ನಿಮಗೆ ಪೆಟ್ರೋಲ್ ಮ್ಯಾನ್ಯುವಲು. 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. 3,50,000. 3,50,000ಕ್ಕೆ ವರ್ಣ ಫುಡಿ ಕೊಡ್ತಾ ಇದ್ದೀನಿ. ಲೋನ್ ಅಂದರೆ ಪರ್ಸನಲ್ ಲೋನ್ ಮಾಡ್ಕೊಡ್ತೀನಿ, ಸ್ಯಾಲ್ರಿ ಇದೆ ಆರಾಮಾಗಿ ಲೋನು ಕೂಡ ಮಾಡ್ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕ್ರೆಟಾನ ಯಾವ್ದು? ಕ್ರೆಟಾ ಇದೆ ಸರ್. ಇದು 17 ಮಾಡಲು ಡೀಸೆಲ್ ಆಟೋಮೆಟಿಕ್ಕು, Okay. ಸಿಂಗಲ್ ಅನ್ನೋ ಗಾಡಿ ಸರ್. ಎಲ್ಲ ಥರ ಶೋರೂಮ್ ಮೇಂಟೆನೆನ್ಸ್ ಬರೀ 68,000 ಹೊಡಿದೆ ಅಷ್ಟೇ. SX ಪ್ಲಸ್ ಇದು ನಿಮಗೆ ಟಚ್ ಸ್ಕ್ರೀನು, ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ABS ಎಲ್ಲ ಥರ ಆಪ್ಷನ್ ಬರೋಂಥ ಗಾಡಿ. ಬರೀ ನಿಮಗೆ 10,25,000 ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ ಏನಾದರೂ ಚಾನ್ಸ್? ಬನ್ನಿ, ನೀವು ಎದುರುಗಡೆ ಬನ್ನಿ ಸರ್, ಮಾಡಿಸ್ಕೊಡ್ತೀನಿ ನಿಮ್ಗೆ. 10 ಲಕ್ಷಕ್ಕೆ ನಿಮಗೆ ಪುಷ್ ಬಟನ್ ಸ್ಟಾರ್ಟು SX ಪ್ಲಸ್, ಅದು ಡೀಸೆಲ್ ಆಟೋಮೆಟಿಕ್ಕು, ಸಿಂಗಲ್ ಅನ್ನೋ ಗಾಡಿ, ಎಲ್ಲ ಥರ ಶೋರೂಮ್ ಮೇಂಟೆನೆನ್ಸ್ ಮಾಡಿರೋ ಗಾಡಿ ಸಿಗ್ತಾ ಇದೆ ನಿಮಗೆ. ಓಕೆ, ನೆಕ್ಸ್ಟ್ ಸಿಟ್ರಾನ್ ಸರ್. ಸಿಟ್ರಾನ್ನು ಹೊಸ ಕಂಪ್ನಿ 23 ಮಾಡಲ್ ಗಾಡಿ, ಇದು ಸಿಂಗಲ್ ಓನರು. ಬರೀ 14,000 ಓಡಿರೋದು ಗಾಡಿ. ನಿಮಗೆ 1.3 ಫೀಲು ಸಿಟ್ರಾನ್ C3 ಫೀಲು 1.2 ಬರುತ್ತೆ ನಿಮಗೆ. ಇದು ಪೆಟ್ರೋಲ್ ಮ್ಯಾನ್ಯುವಲು, ಬರೀ 14,000 ಓಡಿರೋದು, ಎಲ್ಲ ಥರ ಶೋರೂಮ್ ಮೇಂಟೆನೆನ್ಸ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಬರೀ ನಿಮಗೆ 5,95,000 ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. 5,95,000ಕ್ಕೆ 5,95,000ಕ್ಕೆ ಸಿಟ್ರಾನ್ನು 23 ಮಾಡಲು, ಬರೀ 14,000 ಓಡಿರೋದು, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಎಲ್ಲ ಥರ ಶೋರೂಮ್ ಮೇಂಟೆನೆನ್ಸ್ ಗಾಡಿ, ಆರಾಮಾಗಿ ಲೋನು ಕೂಡ ಮಾಡ್ಕೊಡ್ತೀನಿ ತಗೊಂಡು. ನೋಡ್ತಿದ್ರೆ ಮತ್ತೊಂದು ಫೋರ್ಡ್ US ಬ್ರ್ಯಾಂಡ್ ಅಂತ ಹೇಳ್ಬೋದು. ಅಲ್ಲೇ ಮಾತಾಡ್ತಿದ್ವಿ ಸಿಟ್ರಾನ್ ಬಗ್ಗೆ, ಅದಕ್ಕೆ ನಾನು US ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟೆ. ಡೀಸೆಲ್ ಪೆಟ್ರೋಲ್ ಇದು ಸರ್. ಇದು ಪೆಟ್ರೋಲ್ ಗಾಡಿ, 16 ಮಾಡಲು, ಸಿಂಗಲ್ ಅನ್ನೋ ಗಾಡಿ. ನಿಮಗೆ ಓಲ್ಡ್ ಫಿಗರ್ ಕೊಡಲಿ, ಹೊಸ ಶೇಪ್ ಫಿಗರ್ ಕೊಡ್ತೀನಿ. ಬರೀ ನಿಮಗೆ 3,20,000 ಕೊಡ್ತೀನಿ ತಗೊಂಡೋಗಿ ಸರ್. 3,25,000ಕ್ಕೆ 16 ಮಾಡಲು ಸಿಂಗಲ್ ಗಾಡಿ ಫಿಗರ್ ಕೊಡ್ತೀನಿ ತಗೊಂಡೋಗಿ ಸರ್. ಸ್ಟಾರ್ಟಿಂಗಲ್ಲಿ ಹೇಳ್ದೆ ನಿಮಗೆ ಸ್ಯಾಂಟ್ರೋ ಓಲ್ಡ್ ಗಾಡಿ ಇದೆ ನಮ್ಮ ಹತ್ರ. ಅದು ಬೇಡ, ಓಲ್ಡ್ ಬೇಡ, ನಿಮಗೆ ಮಾಡೆಲ್ ಗಾಡಿ ಬೇಕು ಅಂದರೆ ನಮ್ಮ ಹತ್ರ 14-15 ಮಾಡಲು ಸ್ಯಾಂಟ್ರೋ ಇದೆ. ಈ ಗಾಡಿ ಬರೀ ನಿಮಗೆ ಸೆಕೆಂಡ್ ಓನರ್ ಗಾಡಿ, ಥರ್ಡ್ ಓನರ್ ಗಾಡಿ ಸರ್. ಇದು ಬರೀ ನಿಮಗೆ 7,25,000 ಕೊಡ್ತೀನಿ ತಗೊಂಡೋಗಿ ಸರ್. 14 ಮಾಡಲು ಸ್ಯಾಂಟ್ರೋ ಬರೀ 2.5 ಲಕ್ಷ ಕೊಡ್ತೀನಿ. ಲೋನ್ ಆಗುತ್ತಲ್ಲ, ಆರಾಮಾಗಿ ಮಾಡ್ಕೊಡ್ತೀನಿ ಲೋನ್, ತೊಂದರೆ ಇಲ್ಲ. ಹಾಗೆ ಈ ಕಡೆ ಲೈನಲ್ಲಿ ಗಾಡಿಗಳು ನಿಂತಿರ ಅಂತ ಹೇಳ್ಬೋದು. ಆ ಕಡೆಯಿಂದ ಹೋಗೋಣ. ಒಂದು i10 ಇರೋದು ಸರ್. ಇದು 2013 ಮಾಡಲ್ i10, ಸೆಕೆಂಡ್ ಓನರ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ, ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಇದು ಬರೀ ನಿಮಗೆ 7,60,000 ಕೊಡ್ತೀನಿ ತಗೊಂಡೋಗಿ ಸರ್. 2.5ಗೆ ಬರುತ್ತೆ. 7,60,000ಕ್ಕೆ ಮಾಡ್ಕೊಡ್ತೀನಿ. 2,50,000ಕ್ಕೆ ಬನ್ನಿ ತಗೊಂಡೋಗಿ. K25 ಫೈನಲ್ ರೇಟ್ 7,50,000 ಫೈನಲ್ ರೇಟ್ ಅದು. ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್. ಸ್ವಿಫ್ಟು ಇದು 2017 ಮಾಡಲ್ ಗಾಡಿ, LDI ಟು VDI ಬರುತ್ತೆ ನಿಮಗೆ. ಇದು 16 ಮಾಡಲು 17 ಮಾಡಲು ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ ನಿಮಗೆ. ಎಲ್ಲ ಥರ ಆಪ್ಷನ್ನು, ಏರ್ ಬ್ಯಾಗು, ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಥರ ಆಪ್ಷನ್ ಬಂದುಬಿಡುತ್ತೆ ನಿಮಗೆ. 4,80,000 ಕೊಡ್ತೀನಿ ತಗೊಂಡೋಗಿ ಸರ್. 4,80,000ಕ್ಕೆ 4,80,000ಕ್ಕೆ 70 ಮಾಡಲು ಡೀಸೆಲ್ ಗಾಡಿ ಸ್ವಿಫ್ಟ್ ಕೊಡ್ತೀನಿ ತಗೊಂಡೋಗಿ ಸರ್. ಓಕೆ, ಹಾಗೆ ಈ ಕಡೆ ಒಂದು ಸ್ವಿಫ್ಟ್ ಇರೋದು ಸರ್. 70 ಮಾಡಲ್ ಇದೆ. ಇವಾಗ ಕಲರಲ್ಲಿ ನೋಡ್ತೀರ ಅಂದರೆ ಗ್ರೇ ಕಲರ್ ಇದೆ ಆಪ್ಷನ್ನು. ಇದು 16 ಮಾಡಲು ಡೀಸೆಲ್ ಗಾಡಿ, ಇದು ಕೂಡ VDI. ಇದು VDI ಬರುತ್ತೆ ನಿಮಗೆ. ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುವಲ್ ಬರುತ್ತೆ. 85,000 ಓಡಿದೆ ಸರ್ ಗಾಡಿ. ಈ ಗಾಡಿ ನಿಮಗೆ 4,60,000 ಕೊಡ್ತೀನಿ ತಗೊಂಡೋಗಿ ಸರ್. 16 ಫೈನಲ್ ರೇಟ್ 4,60,000 ಫೈನಲ್ ರೇಟ್. 16 ಮಾಡಲು ಡೆಸ್ಟಾರ್ ಸಾರಿ ಡೀಸೆಲ್ ಗಾಡಿ. ನೆಕ್ಸ್ಟ್ ರಿಡ್ಸು ಲೋ ಬಜೆಟಲ್ಲಿ, ರಿಡ್ಸು ಪೆಟ್ರೋಲ್ ಗಾಡಿ, ಮೈಲೇಜ್ ಬೇಕು ಅನ್ನೋರಿಗೆ ನಮ್ಮ ಹತ್ರ ಒಂದು 11 ಮಾಡಲು ರಿಡ್ಸ್ ಇದೆ. ಪೆಟ್ರೋಲು ಮ್ಯಾನ್ಯುವಲ್ ಬರುತ್ತೆ ನಿಮಗೆ, ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 7,25,000 ಕೊಡ್ತೀನಿ ತಗೊಂಡೋಗಿ ಸರ್. 2,20,000 ಚಾನ್ಸ್ ಪ್ರೈಸ್ ಇದು, ಯಾರು ಕೊಟ್ಟಿರಲ್ಲ. 2.5 ಲಕ್ಷಕ್ಕೆ 11 ಮಾಡಲು ರಿಡ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ವೆಹಿಕಲ್ i20 ಆಕ್ಟಿವ್. i20 ಆಕ್ಟಿವ್ L8 ನ್ಯೂ ಶೇಪ್ ಬರುತ್ತೆ ಗಾಡಿ ನಿಮಗೆ. ಇದು 2016 ಮಾಡಲ್ ಗಾಡಿ, ಸೆಕೆಂಡ್ ಓನರು. ಬರೀ 68,000 ಓಡಿದೆ ಸರ್. ಎಲ್ಲ ಥರ ಶೋರೂಮ್ ಮೇಂಟೆನೆನ್ಸ್ ಗಾಡಿ. 4,85,000 ಕೊಡ್ತೀನಿ ತಗೊಂಡೋಗಿ ಸರ್. L8 ಶೇಪ್ ಯಾರು ಕೊಡಲ್ಲ. i20 ಆಕ್ಟಿವ್ ಬರೀ 4,85,000 ಕೊಡ್ತೀನಿ ತಗೊಂಡೋಗಿ. ಮೊಬೈಲ್ ಇದ್ರೆ ಸರ್. ಇದು ಜಾಜ್ ಸಾರಿ 16 ಮಾಡಲು ಜಾಜು. ಎಲ್ಲ ಥರ ಆಪ್ಷನ್ ಬರುತ್ತೆ. ಎಸ್ ವೇರಿಯಂಟ್ ಇದು ನಿಮಗೆ. ಪೆಟ್ರೋಲ್ ಮ್ಯಾನ್ಯುವಲ್ ಬರುತ್ತೆ ನಿಮಗೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, ABS ಎಲ್ಲ ಥರ ಆಪ್ಷನ್ ಬರುತ್ತೆ ನಿಮಗೆ. ಬರೀ ಸರ್ 4.5 ಲಕ್ಷ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. 4,50,000ಕ್ಕೆ 4,50,000 ಫೈನಲ್ ರೇಟು ತಗೊಂಡೋಗಿ ಸರ್. ಜಾಜು ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ. ಆ್ಯಕ್ಚುಲಿ ಇದು ಅದರ್ ಸ್ಟೇಟ್ ಬೇಕಲ್ಲ, 14 ಮಾಡಲು ಡೀಸೆಲು. NOC ಬೇಕು ಅಂದರೆ ನಿಮಗೆ 7,25,000 ಕೊಡಿ, NOC ಕೊಟ್ಬಿಡ್ತೀನಿ. ಇಲ್ಲ ಸರ್ ಕರ್ನಾಟಕ ಮಾಡ್ಕೊಟ್ಟಿದ್ರೆ 7,85,000 ಕೊಡಿ, ಕರ್ನಾಟಕ ಮಾಡ್ಕೊಡ್ತೀನಿ. 2,85,000ಕ್ಕೆ. ನೆಕ್ಸ್ಟ್ KEV 100 ನಿಮಗೆ. K8 ಟಾಪ್ ಎಂಡ್ ಬರುತ್ತೆ ನಿಮಗೆ. ನಿಮಗೆ ಏರ್ ಬ್ಯಾಗು, ABS, ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಥರ ಆಪ್ಷನ್ ಬರುತ್ತೆ. ಲೆಸ್ ಡ್ರೈವನ್ ಆಗಿರೋದು ಪೆಟ್ರೋಲ್ ಗಾಡಿ. ಬರೀ 58,000 ಓಡಿದೆ ಅಷ್ಟೇ. ಇದು
ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ಗಾಡಿಗೆ ನಿಮ್ಗೆ 50,000 ಡೌನ್ ಮಾಡ್ಬಿಡಿ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಬರೀ 3,30,000 ಕೊಡ್ತೀನಿ ತಗೊಂಡೋಗಿ ಸರ್. 3:30ಕ್ಕೆ 3:30ಕ್ಕೆ 60 ಮಾಡಲು K8 ಟಾಪ್ ಎಂಡ್ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಸ್ಕೋಡಾ ಫ್ಯಾಬಿಯಾನಾ. ಸ್ಕೋಡಾ ಫೆಬಿಯಾ ಇದು 2011 ಮಾಡಲ್ ವೆಹಿಕಲ್. ಇದು ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲ ತರ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಗಾಡಿ. ಇದು ನಿಮಗೆ ಬರೀ ನಿಮಗೆ 7,30,000 ಕೊಡ್ತೀನಿ ತಗೊಂಡೋಗಿ. 7,30,000ಕ್ಕೆ 7,30,000ಕ್ಕೆ ಸ್ಕೋಡಾ ಫೆಬಿಯಾ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ತಗೊಂಡೋಗಿ ಸರ್. ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಗಾಡಿ ಇದು. ಓಕೆ ನೆಕ್ಸ್ಟ್ ಬಲಿನೋ ನೋಡ್ತೀವಿ ಸರ್ ಬಲೆನೋ ನಮ್ಮ ಹತ್ರ 18 ಮಾಡಲು ಮುಂಚೆ 16 ಮಾಡಲು ತೋರಿಸ್ತೆ ಮ್ಯಾನ್ಯುವಲ್ ಅದು. ಇದು ನನ್ನ ಹತ್ರ 18 ಮಾಡಲು ಆಲ್ಫಾ ಬರುತ್ತೆ ನಿಮಗೆ. ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ABS ಎಲ್ಲ ಥರ ಆಪ್ಷನ್ ಬರುತ್ತೆ. ಎಲ್ಲ ಥರ ಆಪ್ಷನ್ ಬರುತ್ತೆ. ಫುಲ್ಲು ಲೋಡೆಡ್ ಗಾಡಿ, ಲೆಸ್ ಡ್ರೈವನ್ ಆಗಿರೋದು. ಬರೀ 40,000 ಓಡಿದೆ ಅಷ್ಟೇ ಸರ್. ಎಲ್ಲ ಥರ ಶೋರೂಮ್ ಮೇಂಟೆನೆನ್ಸ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಬರೀ ನಿಮಗೆ 6,25,000 ಕೊಡ್ತೀನಿ ನೋಡಿ ಸರ್. 6,25ಕ್ಕೆ 18 ಮಾಡಲು ನಿಮಗೆ ಬಲನ ಸಿಗ್ತಾ ಇದೆ ಆಟೋಮೆಟಿಕ್. ಹುಂಡಾಯಿ ಎಸೆಂಟಾ. ಇದು ವರ್ನಾ ಸರ್. ಓಲ್ಡ್ ಗಾಡಿ ವರ್ನಾ ನೋಡ್ತಾ ಇರೋರಿಗೆ ನಮ್ಮ ಹತ್ರ ಸ್ಟಾಕ್ ಇದೆ. ಇದು 11 ಮಾಡಲ್ ವೆಹಿಕಲ್ಲು. ಬಟ್ ನಿಮಗೆ ಎಲ್ಲ ಥರ ಫಿಟ್ನೆಸ್ ಇದೆ. ಸಿಂಗಲ್ ಓನರ್ ಗಾಡಿ ಸೆಕೆಂಡ್ ಅಂದರು. ಹೊಸ ಇನ್ಸೂರೆನ್ಸ್, ಹೊಸ FC ಕೂಡ ಮಾಡಿದ್ದೀನಿ. ಬರೀ ನಿಮಗೆ 2,70,000 ಕೊಡ್ತೀನಿ ತಗೊಂಡೋಗಿ. 2,75ಕ್ಕೆ ನಿಮಗೆ ಎಲ್ಲ ಥರ ಡಾಕ್ಯುಮೆಂಟ್ ರನ್ನಿಂಗ್ ಇರೋದು, ಫಿಟ್ನೆಸ್ ಇರೋ ವರ್ನಾ ಸಿಗ್ತದೆ ತಗೊಂಡೋಗಿ. ಟಾಪ್ ಎಂಡ್ ವೆಹಿಕಲ್ ನಿಮಗೆ.